ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಕುರಿತು ಇವತ್ತೊಂದು 3 ರೂಲ್ಸ್ ಆದ್ರೆ ಬಂದಿದೆ ಗೃಹಲಕ್ಷ್ಮಿ ಯೋಜನೆದು. ಯಾಕಂದ್ರೆ ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿಲ್ಲ ಅಂತ ಕಾಮೆಂಟ್ಸ್ ಬರ್ತಾನೆ ಇದಾವೆ. ಕಳೆದ 1 ತಿಂಗಳಿಂದ ಕೂಡ ಕಾಮೆಂಟ್ಸ್ ಬರ್ತಿದಾವೆ. ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಕೂಡ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣದ ಕುರಿತು, 12ನೇ ಕಂತಿನ ಹಣದ ಕುರಿತು ಒಂದು ಹೊಸ ರೂಲ್ಸ್ ಆದ್ರೆ ಬಂದಿದಾವೆ. ಈಗ ಟೋಟಲ್ ಆಗಿ 3 ಹೊಸ ರೂಲ್ಸ್ ಗಳು ಬಂದಿದಾವೆ. ಬಂದಿರುವಂತಹ ಹೊಸ ರೂಲ್ಸ್ ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಇವತ್ತು ಮಾಧ್ಯಮದಲ್ಲೆಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೇ ಟಾಪಿಕ್ಸ್ ಆದ್ರೆ ಇದಾವೆ. ನೀವೆಲ್ಲ ನ್ಯೂಸ್ ಚಾನಲ್ ಅಲ್ಲೆಲ್ಲ ನೋಡಿರ್ಬೋದು. ಈಗ ಅಲ್ಲಿ ಏನೇನ್ ನಡೀತು ಎಲ್ಲ ನಿಮ್ಗೆ ಜಸ್ಟ್ ಹೈಲೈಟ್ಸ್ ಆದ್ರೆ ಹೇಳ್ತೀನಿ. ಎಲ್ಲರೂ ಕ್ಲಿಯರ್ ಆಗಿ ವಿಡಿಯೋದಲ್ಲಿ ಕೇಳಿಸ್ಕೊಳ್ಳಿ. ಮತ್ತೆ ಯಾರ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಎಲ್ಲ ಒಂದು ಗೃಹಲಕ್ಷ್ಮಿಯರಿಗೆ ಒಂದು 3 ಹೊಸ ರೂಲ್ಸ್ ಬಂದಿದೆ ಗೃಹಲಕ್ಷ್ಮಿ ಯೋಜನೆಯ ಕುರಿತು. ಮತ್ತೆ ಇದು ಕೇವಲ ಗೃಹಲಕ್ಷ್ಮಿ ಯೋಜನೆಗೆ ಮಾತ್ರ ಬಂದಿರುವಂತಹ ರೂಲ್ಸ್ ಅಲ್ಲ, ಗೃಹ ಜ್ಯೋತಿ ಯೋಜನೆ ಕೂಡ ಇದು ಬಂದಿರುವಂತಹ ರೂಲ್ಸ್ ಆಗಿದೆ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಿಲ್ಲ ಅಂತಾನು ಸಾಕಷ್ಟು ಜನ ಹೇಳ್ತಿದ್ದಾರೆ. ಗೃಹ ಜ್ಯೋತಿ ಯೋಜನೆಯಿಂದ ಸರ್ಕಾರಕ್ಕೆ ಹೊಡೆತ ಬೀಳ್ತಿದೆ ಅಂತ ಸರ್ಕಾರದ ಕಡೆಯಿಂದನೂ ಹೇಳ್ತಿದ್ದಾರೆ. ಈಗ ಗೃಹ ಜ್ಯೋತಿ ಮತ್ತೆ ಗೃಹಲಕ್ಷ್ಮಿಯಿಂದಾನೇ ಸರ್ಕಾರಕ್ಕೆ ಹೆಚ್ಚಿಗೆ ಹೊಡೆತ ಬೀಳ್ತಿದೆ ಅಂತಾನು ಹೇಳ್ತಿದ್ದಾರೆ. ಮತ್ತೆ ಇದು ಶಕ್ತಿ ಯೋಜನೆಯಿಂದ ಕೂಡ ಸರ್ಕಾರಕ್ಕೆ ಹೊಡೆತ ಬೀಳ್ತಿದೆ, ತುಂಬಾ ಹಣ ಬೇಕಾಗುತ್ತೆ ಅಂತ ಈ ಒಂದು ಹೇಳಿಕೆಗಳಾದ್ರೆ ಕೇಳಿ ಬರ್ತಿದಾವೆ. ಈಗ ಮಾಡಿರುವಂತಹ ಹೊಸ ರೂಲ್ಸ್ ಏನು, ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಬಂದಿರುವಂತಹ ಹೊಸ ರೂಲ್ಸ್ ಗಳೇನು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ಈಗ ಬಂದಿರುವಂತಹ 3 ರೂಲ್ಸ್ ಗಳಲ್ಲಿ ಬಂದಿರುವಂತಹ ಮೊದಲನೇ ಒಂದು ರೂಲ್ಸ್ ಏನಪ್ಪಾ ಅಂದ್ರೆ, ಈಗ ನಿಮ್ಮ ಬಳಿ APL ರೇಷನ್ ಕಾರ್ಡ್ ಇರುತ್ತೆ, BPL ರೇಷನ್ ಕಾರ್ಡ್ ಇರುತ್ತೆ, ಅಂತ್ಯೋದಯ ರೇಷನ್ ಕಾರ್ಡ್ ಆದ್ರೆ ಇರುತ್ತೆ. ಓಕೆನಾ? ಈಗ ಇನ್ ಮುಂದೆ ನಿಮ್ಗೆ ಏನಾಗುತ್ತೆ ಅಂದ್ರೆ, BPL ರೇಷನ್ ಕಾರ್ಡ್ ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ ಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್ಕಾರದ ಕಡೆಯಿಂದ. ಇನ್ ಮುಂದೆ ಈ ಮುಂಚೆ ನಿಮ್ಮೆಲ್ಲರಿಗೂ ಗೊತ್ತಿದೆ, APL ಕಾರ್ಡ್ ದಾರರಿಗೂ ಕೂಡ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಿತ್ತು, ಸೌಲಭ್ಯಗಳನ್ನ ಪಡೆದುಕೊಳ್ಬಹುದಿತ್ತು. ಈಗ ಇನ್ ಮುಂದೆ BPL ರೇಷನ್ ಕಾರ್ಡ್ ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ ಅವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಕೊಡ್ತೀವಿ, ಬೇರೆ ರೇಷನ್ ಕಾರ್ಡ್ ಇರುವವರಿಗೆ ಹಣ ಕೊಡಲ್ಲ ಅನ್ನುವಂತಹ ಒಂದು ಸುದ್ದಿ ಆದ್ರೆ ಕೇಳಿ ಬರ್ತಿದೆ. ಮತ್ತೆ ಬಂದಿರುವಂತಹ ಇನ್ನೊಂದು ರೂಲ್ಸ್ ಏನಪ್ಪಾ, ಗೃಹಲಕ್ಷ್ಮಿಯರಿಗೆ ಬಂದಿರುವಂತಹ ಇನ್ನೊಂದು ರೂಲ್ಸ್ ಏನಪ್ಪಾ ಅಂದ್ರೆ, ಸಾಕಷ್ಟು ಜನ ಹಣ ಬರ್ತಿದೆ ಅಂತ ಹೇಳ್ತಿರ್ತಾರೆ, ಇನ್ನು ಕೆಲವರು ಹಣ ಬರ್ತಿಲ್ಲ ಅಂತಿರ್ತಾರೆ. ಕೆಲವರಿಗೆ ಬರೀ 2 ಕಂತು ಹಣ ಬಂದಿರುತ್ತೆ, ಇನ್ನು ಉಳಿದಿರುವಂತಹ ಕಂತಿನ ಹಣ ಬಂದಿರಲ್ಲ. ಕೆಲವರಿಗೆ 5 ಕಂತು ಹಣ ಬಂದಿರುತ್ತೆ, ಕೆಲವರಿಗೆ 7 ಕಂತು ಹಣ ಬಂದಿರುತ್ತೆ, ಕೆಲವರಿಗೆ 8 ಕಂತು ಹಣ ಬಂದಿರುತ್ತೆ. ಆದ್ರೆ ಸ್ಟ್ರಕ್ ಆಗಿರುತ್ತೆ. ಈಗ ಮಿಡ್ಲಲ್ಲೇ ಸ್ಟ್ರಕ್ ಆಗಿರುತ್ತೆ, ಅರ್ಧದಲ್ಲೇ ಸ್ಟ್ರಕ್ ಆಗಿರುತ್ತೆ. ಕೇವಲ ಪಾಪ 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು, 5 ತಿಂಗಳು ಮಾತ್ರ ಹಣ ಬಂದಿರುತ್ತೆ. ಎಲ್ಲ ಕರೆಕ್ಟ್ ಆಗಿ ತಿಂಗಳ ಹಣ ಆದ್ರೆ ಬರ್ತಿರಲ್ಲ. ಈಗ ಸರ್ಕಾರದ ಕಡೆಯಿಂದ ಏನ್ ಮಾಡ್ತಿದ್ದಾರೆ ಅಂದ್ರೆ, ಅವ್ರದ್ದು ಏನೇನ್ ಸಮಸ್ಯೆ ಆಗಿದೆ ಏನು ಅಂತ ಅರ್ಜಿಗಳನ್ನ ಮತ್ತೆ ವೆರಿಫಿಕೇಶನ್ ಮಾಡ್ತಿದ್ದಾರೆ. ವೆರಿಫಿಕೇಶನ್ ಮಾಡಿಬಿಟ್ಟು ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇದೆ, ಯಾರ್ಯಾರಿಗೆ ಹಣ ಬಂದಿಲ್ಲ, ಅವರೆಲ್ಲರ ಒಂದು ದಾಖಲೆಗಳನ್ನ ಮತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ ಎಲ್ಲ ಪರಿಶೀಲನೆ ಮಾಡಿಬಿಟ್ಟು ಮತ್ತೆ ನಿಮ್ಗೆ ಹಣ ಆದ್ರೆ ಜಮಾ ಮಾಡ್ತಾರಂತೆ. ಇದು ಬಂದಿರುವಂತಹ 2ನೇ ರೂಲ್ಸ್. ಯಾರ್ಯಾರಿಗೆ ಪೆಂಡಿಂಗ್ ಹಣ ಇತ್ತು, ಬರ್ದೇ ಇತ್ತು ಗೃಹಲಕ್ಷ್ಮಿ ಹಣ, ಅವರೆಲ್ಲರಿಗೂ ಇದೊಂದು ಭರ್ಜರಿ ಗುಡ್ ನ್ಯೂಸ್. ಹಣ ಆದ್ರೆ ಜಮಾ ಮಾಡ್ತಾರಂತ ಹೇಳ್ತಿದ್ದಾರೆ. ಈಗ ಬಂದಿರುವಂತಹ 3ನೇ ಒಂದು ರೂಲ್ಸ್ ಏನಂದ್ರೆ, ಸಾಕಷ್ಟು ಜನ ಎಲಿಜಿಬಲ್ ಇಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ಕೊಳ್ಳಕ್ಕೆ, ಅವ್ರು ಎಲಿಜಿಬಲ್ ಇರಲ್ಲ, ಅವರು ಶ್ರೀಮಂತರಾಗಿರ್ತಾರೆ. ಆದ್ರೂ ಏನ್ ಮಾಡ್ತಿದ್ದಾರೆ ಅಂದ್ರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿಬಿಟ್ಟು ಹಣವನ್ನಾದ್ರೆ ತೆಗೆದುಕೊಳ್ತಿದ್ದಾರೆ. GST ಪೇ ಮಾಡ್ತಿರುವವರು ಆಗಿರ್ಬೋದು, ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು, ಕೆಲವರು ನಕಲಿ ದಾಖಲೆಗಳನ್ನ ಕೊಟ್ಟು ಅರ್ಜಿ ಹಾಕಿದ್ದಾರೆ. ಕೆಲವರು ಗವರ್ನಮೆಂಟ್ ಜಾಬ್ ಅಲ್ಲಿ ಇದ್ದು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ಕೊಳ್ತಿದ್ದಾರೆ. ಈ ರೀತಿ ಟ್ಯಾಕ್ಸ್ ಪೇಯರ್ಸ್ ಅವರೆಲ್ಲರನ್ನು ರಿಮೂವ್ ಮಾಡ್ತೀವಿ ಅನ್ನುವಂತ ಒಂದು ಹೊಸ ರೂಲ್ಸ್ ಆದ್ರೆ ಕೊಟ್ಟಿದ್ದಾರೆ. ಅದರಿಂದನೇ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಅವರವರ ಖಾತೆಗಳಿಗೆ ಜಮಾ ಮಾಡೋದಕ್ಕೆ ಲೇಟ್ ಆಗ್ತಿದೆ ಅನ್ನುವಂತಹ ಅಪ್ಡೇಟ್ ಆದ್ರೆ 3ನೇ ರೂಲ್ಸ್ ಕೊಟ್ಟಿದ್ದಾರೆ. ಈಗ ಮತ್ತೆ ಇನ್ನೊಂದು ಏನ್ ಹೇಳಿದ್ದಾರೆ ಅಂದ್ರೆ, ಎಲ್ಲ ಗೃಹಲಕ್ಷ್ಮಿಯರಿಗೆ ಶೀಘ್ರದಲ್ಲೇ ಹಣ ಜಮಾ ಮಾಡ್ತೀವಿ ಅಂತಿದ್ದಾರೆ. ಆದ್ರೆ ಇಲ್ಲಿ ಗೃಹಲಕ್ಷ್ಮಿಯರೆಲ್ಲ ಈಗ ಮಾಧ್ಯಮದವರೊಂದಿಗೆ ಮಾತನಾಡಿದ ಗೃಹಲಕ್ಷ್ಮಿಯರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಮಗೆ ಕಳೆದ 2 ತಿಂಗಳಿಂದ ಗೃಹಲಕ್ಷ್ಮಿ ಹಣನೇ ಬರ್ತಿಲ್ಲ ಅಂತ ಆಕ್ರೋಶ ಆದ್ರೆ ವ್ಯಕ್ತಪಡಿಸ್ತಿದ್ದಾರೆ. ಇದು ಸರ್ಕಾರದ ಕಡೆಯಿಂದ ಬರ್ತಿರುವಂತಹ ಸುದ್ದಿಗಳು. ಈಗ ಎಲ್ಲ ನಿಮ್ಗೆ ಹೈಲೈಟ್ಸ್ ಆಗಿ ಸಿಂಪಲ್ ಆಗಿ ಹೇಳ್ಬಿಟ್ಟೆ. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.